ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಗಾರ್ಡನ್ನಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ವಿ ಅಂತ ಹೇಳಿ ನೋಡೋಣ. ಗಾರ್ಡನ್ನಲ್ಲಿ ಸುಮಾರು ಕೆಲಸಗಳೇ ಆಯಿತು. ಪ್ರತಿಯೊಂದು ಕೆಲಸ ಕೂಡ ಹಾರ್ಡ್ ವರ್ಕ್ ಆಗಿತ್ತು. ಹಾಗೆ ಒಂದೊಂದು ಗಿಡಗಳಿಗೆ ಆಗಿನ ಪರಿಸ್ಥಿತಿಗೆ ತಕ್ಕಂತೆ ಸ್ವಲ್ಪ ಫರ್ಟಿಲೈಸರ್ನೆಲ್ಲ ಕೊಡೋದಿತ್ತು. ಅದನ್ನೆಲ್ಲ ತುಂಬ ಏನು ವಿಡಿಯೋ ಮಾಡಿಲ್ಲ, ಸಿಂಪಲ್ಲಾಗೇ ವಿಡಿಯೋ ಮಾಡಿ ಮುಗಿಸಿದ್ದೀನಿ. ಬಟ್ ನನ್ನ ಗಾರ್ಡನ್ನಲ್ಲಿ ನಾನು ಏನೆಲ್ಲ ಕೆಲಸಗಳನ್ನ ಮಾಡಿದೆ ಅಂತೇಳಿ ಈ ವಿಡಿಯೋನ ಹಾಕಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಕಾರಣ ಯಾಕೆ ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಖುಷಿ ಆಗುತ್ತೆ, ಮತ್ತು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಗಣಿಗ್ಲೆ ಗಿಡಗಳನ್ನು ರಿಪಾರ್ಟ್ ಮಾಡ್ತಾಯಿದ್ದೀನಿ. ಈ ಗಣಿಗ್ಲೆ ಗಿಡಗಳ ರಿಪಾರ್ಟ್ ಮಾಡೋದಕ್ಕೆ ನಾನು ಇಲ್ಲಿ ಒಣಗಿರೋ ಸಗಣಿಯನ್ನು ತೊಗೊಂಡಿದ್ದೀನಿ. ಇದು ಕಂಪೋಸ್ಟ್ ತೊಗೊಂಡಿದ್ದೀನಿ. ಹಾಗೆ ಗಾರ್ಡನ್ ವೇಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಮಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಇದು ಕೂಡ ಕಿಚನ್ ಆ್ಯಂಡ್ ಗಾರ್ಡನ್ ವೇಸ್ಟನ್ನ ಡ್ರೈ ಮಾಡಿ ಇಟ್ಟಿರೋ ಅಂಥದ್ದು. ಹಾಗೆ ನಾನು ಚಗರೆಯನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಯೂಸ್ ಮಾಡಿ ರಿಪೋರ್ಟಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರೋದು ಹಳೆಯ ಮಣ್ಣು. ಇದು ಹಳೆಯ ಮಣ್ಣಿಗೆ ನಾನು ಹೊಸ ಮಣ್ಣನ್ನು ಬೂದಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಕಂಪೋಸ್ಟನ್ನು ಕೂಡ ಮಿಕ್ಸ್ ಮಾಡಿದ್ದೇನೆ. ಹಾಗೆ ಪಾಟ್ನ ರೆಡಿ ಮಾಡ್ಕೊಂಡಿದ್ದೇನೆ. ಕೆಳಗಡೆ ಎಲ್ಲ ಹಳೆಯ ನಾವು ಗಾರ್ಡನ್ ವೇಸ್ಟ್ ಬಂತಲ್ಲ ಅದನ್ನು ಹಾಕಿದ್ದೇನೆ. ಮೇಲೆ ಹಾಗೆ ಪಾಟ್ನ ಸುತ್ತ ಎಲ್ಲ ನಾನು ಈ ಥರ ಚಗರೆಯನ್ನು ಕೊಡ್ತೇನೆ. ಈ ಥರ ಚಗರೆ ಕೊಡೋದ್ರಿಂದ ನೀರು ಸರಾಗವಾಗಿ ಪಾಟ್ ಒಳಗಡೆ ಎಲ್ಲ ತಲುಪುತ್ತೆ, ಮತ್ತು ಬೇಸಿಗೆಗಾಲಕ್ಕೆ ಗಿಡಗಳಿಗೆ ಯಾವುದೇ ರೀತಿಯ ಹೀಟ್ ಆಗೋದಿಲ್ಲ ಅಂಥೇಳಿ ನಾನು ಯಾವಾಗಲೂ ಚಗರೆ ಕೊಡೋದು ನನ್ನ ಅಭ್ಯಾಸ. ಕೊಟ್ಟು ನಾನು ರಿಪಾರ್ಟ್ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಸಗಣಿ ಗೊಬ್ಬರವನ್ನು ಕೂಡ ನಾನು ಇದರ ಜೊತೆ ಮಿಕ್ಸ್ ಮಾಡಿದ್ದೇನೆ. ಎಷ್ಟೊಂದು ಬೇರು ಬಂದಿದೆ ನೋಡ್ಬೋದು. ಒಟ್ಟು ಇದರಲ್ಲಿ 6 ಗಿಡ ಇದೆ. ಈ ರೀತಿ ಫಂಗಸ್ ಕೂಡ ಆಗ್ತಾ ಇದೆ, ಯಾಕೆಂದರೆ ಮಳೆ ಇತ್ತು. ಹಾಗಾಗಿ ಇದನ್ನು ಈಗ ಬೇರ್ಪಡಿಸೋದೇ ದೊಡ್ಡ ಟಾಸ್ಕು. ಅಷ್ಟು ಈಸಿಯಾಗಿ ಬೇರುಗಳು ಬಿಡಲ್ಲ. ಸಾಧ್ಯವಾದಷ್ಟು ನಿಧಾನವಾಗಿ ಬೇರುಗಳನ್ನ ಬಿಡಿಸ್ಕೊಡ್ಬೇಕು. ಈ ಗಿಡವನ್ನು ಪಾಟಿಂದ ಈಚೆ ತೆಗೋದು ಅಷ್ಟು ಸುಲಭವಾಗೇನೂ ಇರಲಿಲ್ಲ. ತುಂಬ ಕಷ್ಟ ಆಯಿತು, ಯಾಕೆಂದರೆ ತುಂಬ ಸಣ್ಣ ಸಣ್ಣ ಬೇರುಗಳು ಈ ರೀತಿ ಬೆಳ್ಕೊಂಡಿದ್ರಿಂದ ನಾನು ನೀರಿನಲ್ಲಿ ಅದ್ದಿ ಸ್ವಲ್ಪ ಬೇರುಗಳಿಗೆ ಡ್ಯಾಮೇಜ್ ಆಗದೇ ಇದ್ದಂತೆ ಬಿಡಿಸ್ದೆ. ಬಟ್ ಇದು 2 ಕಡ್ಡಿಯಿಂದ ಹೊಡೆದಿರೋಂಥ ಗಿಡ. ಆದರೆ ಇದನ್ನ ಬೇರು ತುಂಬ ಇರೋದ್ರಿಂದ ನಂಗೆ ಬಿಡಿಸೋದಕ್ಕೂ ಭಯ, ಏನಾದರೂ ಗಿಡ ಡ್ಯಾಮೇಜ್ ಆಗೋದ್ರೆ ಅಂಥೇಳಿ. ಹಾಗಾಗಿ ನಾನು ಇದನ್ನು ಹಾಗೆ ರಿಪಾರ್ಟ್ ಮಾಡ್ತಾಯಿದ್ದೀನಿ. ಒಟ್ಟು ನನಗೆ 5 ಗಿಡಗಳು ಈ ಪಾಟಿಂದ ಸಿಕ್ಕಿದೆ. ಇದನ್ನು ರಿಪಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಮಲ್ಲಿಗೆ ಗಿಡ ಇವೆಲ್ಲ ಕಟ್ಟಿಂಗ್ ಮಾಡಿದೆ. ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ಇಂತಹ ಹಂತದಲ್ಲಿ ಇದಕ್ಕೆ ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ. ಈ ಸರಿ ಫರ್ಟಿಲೈಸರ್ನ ಚೇಂಜ್ ಮಾಡಿ ಕೊಡ್ತಾಯಿದ್ದೀನಿ. ಕುರಿ ಪಿಕ್ಕೆಯನ್ನು ನಾನು ಫರ್ಟಿಲೈಸರ್ ಆಗಿ ಈ ಗಿಡಕ್ಕೆ ಬಳಸ್ತಾಯಿದ್ದೀನಿ. ಎಷ್ಟು ಕ್ಲೀನ್ ಮಾಡಿದ್ರೂ ಕಸ ಅಂತೂ ಹೋಗೋದೇ ಇಲ್ಲ ಫ್ರೆಂಡ್ಸ್. ಇದಕ್ಕೆ ಫರ್ಟಿಲೈಸರ್ ಆಗಿ ಕಟ್ಟಿಂಗ್ ಮಾಡಿದಂತಹ ಮಲ್ಲಿಗೆ ಗಿಡಕ್ಕೆ ಕುರಿ ಗೊಬ್ಬರವನ್ನು ನಾನು ಫರ್ಟಿಲೈಸರ್ ಆಗಿ ಹಾಕ್ತಾಯಿದ್ದೀನಿ. ಕೊಡೋದ್ರಿಂದ ಗಿಡಗಳಲ್ಲಿ ಚಿಗುರುಗಳು ಅತ್ಯುತ್ತಮವಾಗಿ ಬರ್ತವೆ. ಕುರಿ ಗೊಬ್ಬರ ಹೀಟು, ಹಾಗಾಗಿ ನೋಡಿಕೊಂಡು ಮಿತವಾಗಿ ಬಳಸಬೇಕಾಗತ್ತೆ. ಹಾಗೆ ಗುಲಾಬಿ ಗಿಡಗಳು ಕೂಡ ಕಟ್ಟಿಂಗ್ ಎಲ್ಲ ಮಾಡಿದ್ದೆ. ಚೆನ್ನಾಗಿ ಚಿಗುರೆಲ್ಲ ಬರ್ತಾಯಿದೆ. ಮೊಗ್ಗುಗಳು ಕೂಡ ಚೆನ್ನಾಗಿ ಬರ್ತಾಯಿದೆ. ನೋಡ್ಬೋದು, ಎಲ್ಲ ಗಿಡಗಳನ್ನು ನಾನು ಗುಲಾಬಿ ಗಿಡಗಳನ್ನು ಒಂದು ಕಡೆಗೆ ಸೇರಿಸಿದ್ದೇನೆ. ಆದರೂ ಒಂದೊಂದು ಗಿಡಗಳು ನೋಡಿ ರೀತಿ ವೀಕ್ ಇದೆ. ಹಾಗಾಗಿ ನಾನು ಇದಕ್ಕೆ ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ. ಒಂದು ಸ್ಪೂನಷ್ಟು NPKಯನ್ನು ನಾನು ಗಿಡಗಳ ಪಾಟಲ್ಲಿ ಕೊಡ್ತಾಯಿದ್ದೀನಿ. ಹೀಗೆ ಪಾಟಿಂದ ಎಡ್ಜಸ್ಸಲ್ಲಿ ಈ ಫರ್ಟಿಲೈಸರ್ನ ಕೊಟ್ಟು ಹೀಗೆ ಮುಚ್ತಾ ಇದ್ದೀನಿ. ಹೀಗೆ ಕೊಡೋದ್ರಿಂದ ಗಿಡಗಳಲ್ಲಿ ನಾವು ಒಳ್ಳೆಯ ಬೆಳವಣಿಗೆಯನ್ನು ನೋಡ್ಬೋದು. ಇದನ್ನೆಲ್ಲ ಕೊಡುವಾಗ ಈ ಥರ ಕಸ ಇದ್ದರೆ ತೆಗೆದುಬಿಡಬೇಕು, ಇಲ್ಲಾಂದರೆ ಇವೇ ಅದನ್ನೆಲ್ಲ ತಿನ್ಕೊಂಡು ಇವು ಬೆಳಿತವೆ. ನಾವೇನೋ ನಮ್ಮ ಗಿಡಗಳು ಚೆನ್ನಾಗಿ ಬೆಳೀಲಿ ಅಂತ ದೊಡ್ಡ ಜಾಗ ಕೊಟ್ಟು ಗಿಡ ಹಾಕಿದ್ರೆ ಬರೀ ಕಸಪಸಗಳೇ ಬೆಳೀತವೆ. ಅದೇ ಬೇಜಾರು. ಒಂದೊಂದು ಸರಿಗೆ ಹಾಕುವಾಗ ಹುಷಾರಾಗಿ ಹಾಕಬೇಕು. ಕೈಗೆ ಮುಳ್ಳು ಚುಚ್ಚುವಂತಹ ಸಂದರ್ಭ ಬರುತ್ತೆ. ಚುಚ್ಚಿತು. ಮನೇಲಿ ಇವತ್ತು ಪೂರ ಬರೀ ಇದೇ ಕೆಲಸ ನಡೀತಾ ಇದೆ. ನನಗೂ ಎಷ್ಟಾಗುತ್ತೆ ಅಷ್ಟನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ.
NPKಯನ್ನು ಕೊಡೋದ್ರಿಂದ ಒಳ್ಳೆಯ ಗಿಡಗಳ ಬೆಳವಣಿಗೆಯನ್ನು ನಾವು ನೋಡ್ಬೋದು. ನೋಡಿ, ಇಲ್ಲಿ ಒಂದು ಕಟ್ಟಿಂಗಿಂದ ಅಡೇನಿಯಂ ಗಿಡ ಕೂಡ ಚೆನ್ನಾಗಿ ಗ್ರೋತ್ ಆಗಿದೆ. ಇವೆಲ್ಲ ಗಿಡಗಳನ್ನ ಸೋದಿಸಿ ಕ್ಲೀನ್ ಮಾಡಿ ಇಟ್ಟಿರೋ ಅಂಥ ಗಿಡಗಳು, ಆದರೂ ಇದರಲ್ಲಿ ಇಷ್ಟಿಷ್ಟು ಕಸ ಕಡ್ಡಿಗಳು ಬೆಳ್ಕೊಂಡಿದ್ದಾವೆ. NPKಯನ್ನು ಕೊಡೋದ್ರಿಂದ ದಪ್ಪವಾದ ಹೂಗಳನ್ನು ಮತ್ತು ಸ್ಟೆಮ್ಗಳನ್ನು ನಾವು ನೋಡ್ಬೋದು. ಈಗ ಸ್ವಲ್ಪ ಚಳಿ ಇರೋದ್ರಿಂದ NPKನ ಕೊಡ್ಬೋದು. ಮಳೆ ಚಳಿ ಇರೋದ್ರಿಂದ ಆ್ಯಕ್ಚುಲಿ ಮಳೆಗಾಲದಲ್ಲಿ ನಾನು ಎಲ್ಲ ಗಿಡಗಳಿಗೂ ಕೆಮಿಕಲ್ ಫರ್ಟಿಲೈಸರನ್ನು ಕೊಡ್ತೇನೆ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಷ್ಟೇ. ಬಟ್ ಇದು ಎಮರ್ಜೆನ್ಸಿಯಾಗಿ ಕ್ಲೀನಿಂಗ್ ಮುಗ್ದಿತ್ತಲ್ಲ, ಅದಕ್ಕೆ ನಾನು ಇವಾಗ ಕೊಟ್ಬಿಡೋಣ, ಆಮೇಲೆ ಕೊಡ್ತೀನಿ ಅಂದರೆ ನಂಗೆ ಕೊಡೋಕ್ಕೆ ಆಗಲ್ಲ. ಹಾಗಾಗಿ ಕೊಡ್ತಾಯಿದ್ದೀನಿ ಅಷ್ಟೇ. ಅಯ್ಯೋ, ಗಣಗ್ಲೆ ಗಿಡ ಇದು, ಹೋಗಲಿ ಬಿಡಿ, ಅದಕ್ಕೆ ಕೊಟ್ಬಿಡೋಣ. ಹೀಗೆ ಎಲ್ಲ ಗುಲಾಬಿ ಗಿಡಗಳಿಗೂ NPK ಫರ್ಟಿಲೈಸರನ್ನು ಕೊಟ್ಟಾಯಿತು. ಹಾಗೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸುಮಾರು ರಿಪೋರ್ಟಿಂಗ್ ಕೆಲಸಗಳು ನಡೀತಾ ಇದೆ. ಒಂದು ಮುಲ್ಲೆ ಗಿಡ ತೊಗೊಂಬಂದಿದೆ, ಈ ರೀತಿ ರೆಡ್ದು, ಅದನ್ನು ರಿಪೋರ್ಟ್ ಮಾಡಿದೆ. ಹಾಗೆ ಒಂದು ಗುಲಾಬಿ ಕೂಡ ತಂದು ತುಂಬ ದಿನ ಆಗಿತ್ತು, ಇದು ರಿಪೋರ್ಟ್ ಮಾಡೇ ಇರಲಿಲ್ಲ, ಅದನ್ನು ಕೂಡ ರಿಪೋರ್ಟ್ ಮಾಡಿದೆ. ಗಣಗ್ಲೆ ಗಿಡ ತೋರಿಸಿದ್ನಲ್ಲ, ಅವುಗಳನ್ನ ರಿಪೋರ್ಟ್ ಮಾಡಿ ಇಟ್ಟಿದ್ದೀನಿ. ತುಂಬ ರಿಪೋರ್ಟಿಂಗ್ ಕೆಲಸ ಇವತ್ತು ಹಾಕ್ಕೊಂಡಿದ್ದೀನಿ ಒಟ್ಟಿಗೆ. ಆಮೇಲೆ ಇವತ್ತು ಕ್ಲೈಮೇಟು ಕೂಡ ತುಂಬ ತಂಪಾದ ವಾತಾವರಣವನ್ನು ಹೊಂದಿದೆ. ಹಾಗಾಗಿ ಮತ್ತೆ ನನಗೂ ಸಾಕಾದಾಗ ಎದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ರಿಪೋರ್ಟ್ ಮಾಡೋದನ್ನೆಲ್ಲ ವಿಡಿಯೋ ಮಾಡಿ ತೋರಿಸೋದಕ್ಕಾಗಲ್ಲ. ಇವೆಲ್ಲ ಹೊಸದಾಗಿ ರಿಪೋರ್ಟ್ ಆಗಿ ದೊಡ್ಡ ಬಕೆಟ್ಗಳಿಗೆ ಹಾಕ್ಬಿಟ್ಟೆ. ಗಣಗ್ಲೆ ಗಿಡಗಳಿಗೆ ದೊಡ್ಡ ಜಾಗ ಕೊಟ್ರೇ ಚೆನ್ನಾಗಿ ಬೆಳೆಯೋದು ಅಂಥೇಳಿ ದೊಡ್ಡ ಜಾಗ ಕೊಟ್ಟು ರಿಪೋರ್ಟ್ ಮಾಡಿದ್ದೀನಿ. ನಮ್ಮ ಬಾತುಕೋಳಿಗಳಲ್ಲಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ, ಕಲಂಚೋ ಪ್ಲ್ಯಾಂಟ್ಗಳು. ಹಾಗೆ ಇವತ್ತು ಕನಕಾಂಬರ ಗಿಡಗಳ ಪಾಟ್ಗಳಲ್ಲಿ ಮಣ್ಣು ಕಡಿಮೆ ಇತ್ತು. ಗಿಡಗಳಿಗೆ ಇವಕ್ಕೆಲ್ಲ 1 ವರ್ಷದಷ್ಟು ಏಜ್ ಆಗಿತ್ತು, ಆದರೆ ಬೆಳವಣಿಗೆಗೆ ಮಣ್ಣು ಸಾಕಾಗ್ತಾಯಿಲ್ಲ. ಹಾಗಾಗಿ ಇವ್ರನ್ನ ರಿಪೋರ್ಟ್ ಮಾಡ್ತಾಯಿದ್ದೀನಿ. ಹಳೆ ಮಣ್ಣು ತೊಗೊಂಡಿದ್ದೀನಿ, ಹಳೆ ಮಣ್ಣು ಜೊತೆ ಹೊಸ ಮಣ್ಣನ್ನು ಕೂಡ ಆ್ಯಡ್ ಮಾಡ್ತೀನಿ. ಇದ್ರ ಜೊತೆ ಕೆಳಗಡೆ ಪಾಟ್ ಕೆಳಗಡೆ ಹಾಕೋದಕ್ಕೆ ಚಗರಿ ತೊಗೊಂಡಿದ್ದೀನಿ. ಹಾಗೆ ಕಂಪೋಸ್ಟ್ ತೊಗೊಂಡಿದ್ದೀನಿ, ಪುರಿ ತಿಕ್ಕೆಯನ್ನು ತೊಗೊಂಡಿದ್ದೀನಿ ಹಾಕೋದಕ್ಕೆ. ಇಷ್ಟನ್ನು ಮಿಕ್ಸ್ ಮಾಡಿ ಹಾಗೆ ಒಂದು ಸ್ವಲ್ಪ ಎಪ್ಸಮ್ ಸಾಲ್ಟ್ನ 1 ಸ್ಪೂನಷ್ಟು ಯೂಸ್ ಮಾಡ್ತೇನೆ ಮಣ್ಣನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ. ಹೀಗೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಈ ರೀತಿ ಗಂಟಿಲ್ಲದ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವಾಗಲೂ ಗೊಬ್ಬರ ಈಕ್ವಲಾಗಿ ಮಿಕ್ಸ್ ಆಗಲಿ, ಎಲ್ಲ ಪಾಟ್ಗಳಿಗೂ ಸಿಕ್ಕೋ ರೀತಿ. ಈ ರೀತಿ ಏನಾದ್ರು ಕಲ್ಲು ಗಟ್ಟಿ ಇದ್ದರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಈಗ ಚಚ್ಚಿ ಎಲ್ಲವನ್ನು ಪುಡಿ ಮಾಡ್ಕೊಳ್ಬೇಕು ಮಣ್ಣನ್ನು. ಆ ನಂತರವೇ ನಾವು ಪಾಟ್ ಒಳಗಡೆ ಹಾಕಬೇಕು. ಆಲ್ಮೋಸ್ಟ್ ಎಲ್ಲ ಕನಕಾಂಬರ ಗಿಡಗಳ ರಿಪೋರ್ಟಿಂಗ್ ಕೆಲಸವನ್ನು ಮುಗಿಸಿ ಅದ್ರ ಜಾಗಕ್ಕೆ ಎತ್ತಿಟ್ಟಿದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಬೇರುಗಳು ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ನಾನೇನು ಮಾಡಿದ್ದೆ, ಚಿಕ್ಕ ಪಾಟ್ಗಳಿಗೆ ಹಾಕ್ಬಿಟ್ಟು ಹೆಚ್ಚಿಗೆ ಮಣ್ಣು ಹಾಕಿರಲಿಲ್ಲ, ತುಂಬ ಸಣ್ಣ ಗಿಡಗಳಾಗಿದ್ದರಿಂದ. ಈಗ ಇವಕ್ಕೆಲ್ಲ ವರ್ಷಾನುಗಟ್ಟಲೆ ಆಯ್ತಲ್ಲ, ಇವಾಗ ಇವಕ್ಕೆ ಪಾಟ್ಗೆ ಮಣ್ಣನ್ನು ಚೇಂಜ್ ಮಾಡಿದ್ದೀನಿ. ಹಾಗೆ ನಮ್ಮ ಮನೇಲಿರೋಂತಹ ಕನಕಾಂಬರ ಗಿಡಗಳು ಯಾಕೋ ಸ್ವಲ್ಪ ಗೊಳೋ ಅಂತ ಆಳ್ತಾ ಇದ್ದಾವೆ. ಅಂದರೆ ಎಲೆಗಳ ಬಣ್ಣ ಚೆನ್ನಾಗಿಲ್ಲ, ಅವಕ್ಕೂ ಸ್ವಲ್ಪ ಎಪ್ಸಮ್ ಸಾಲ್ಟನ್ನು ಕೊಡೋಣ ಅಂತ ನಾನು ಕೊಡ್ತಾ ಇದ್ದೀನಿ. ಒಂದೊಂದು ಹೋಲ್ ಮಾಡ್ಕೊಬಿಡ್ತೀನಿ. ಫಸ್ಟು ಹೋಲ್ ಮಾಡಿಕೊಂಡು ನಂತರ ಎಪ್ಸಮ್ ಸಾಲ್ಟನ್ನ ಇದರೊಳಗಡೆ ಹೋಲ್ ಒಳಗಡೆ ಹಾಕ್ತೀನಿ. ಎಲ್ಲದರಲ್ಲೂ ಈ ಅಡೇನಿಯಂ ಗಿಡಗಳೇ ಬರ್ತಾಯಿದೆ. ಅದು ಎಲ್ಲೆಲ್ಲಿ ಉದುರಿದೆ ಅಲ್ಲೆಲ್ಲ ಬರ್ತಾಯಿದೆ. ಹೀಗೆ ಒಂದೊಂದು ಅರ್ಧ ಸ್ಪೂನಷ್ಟು ಎಪ್ಸಮ್ ಸಾಲ್ಟನ್ನ ನಾನು ಕೊಡ್ತಾಯಿದ್ದೀನಿ. ಎಪ್ಸಮ್ ಸಾಲ್ಟ್ ಕೊಡೋದ್ರಿಂದ ಈ ರೀತಿ ಎಲೆ ಮುದ್ರೋ ರೋಗ ಇರ್ಬೋದು, ಎಲೆಗಳು ಡಲ್ಲಾಗಿರೋ ಅಂಥದ್ದು ಇರ್ಬೋದು, ಈ ಎಲ್ಲ ರೋಗವನ್ನು ಅವಾಯ್ಡ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಎಪ್ಸಮ್ ಸಾಲ್ಟನ್ನು ಇಡೀ ಗಾರ್ಡನ್ಗೆ ಸ್ಪ್ರೇ ಮಾಡೋದಿದೆ, ಬಟ್ ಕೆಲಸಗಳು ಜಾಸ್ತಿ ಇರೋದ್ರಿಂದ ಪ್ರಾಪರಾಗಿ ಎಲ್ಲದಕ್ಕೂ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಕೆಲಸ, ಫಂಕ್ಷನ್ಗಳು, ಈ ಎಲ್ಲ ರೀಸನ್ನಿಂದ ಕರೆಕ್ಟಾಗಿ ಗಾರ್ಡನ್ನಲ್ಲಿ ಬೇಕಾದ ಎಲ್ಲ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಯಾವ್ಯಾವಾಗ ಎಷ್ಟು ಕೆಲಸ ಮಾಡ್ಬೋದು ಅಷ್ಟಕ್ಕೆ ಮಾತ್ರ ಟೈಮ್ ಕೊಡ್ತಾಯಿದ್ದೀನಿ. ಬಟ್ ಇವತ್ತಂತೂ ಯಾವುದಕ್ಕೆ ತುಂಬ ಅವಶ್ಯಕತೆ ಇದೆ
ಅಂತ್ಯವಕ್ಕೆ ಅಂಥ ಫರ್ಟಿಲೈಸರ್ಗಳನ್ನ ಎಲ್ಲದಕ್ಕೂ ಎಮರ್ಜೆನ್ಸಿಯಾಗಿ ಏನೇನು ಕೊಡಬೇಕು ಅದನ್ನು ಕೊಡ್ತಾಯಿದ್ದೀನಿ ಇವತ್ತು. ಈ ಗಿಡಗಳಿಗೆ ಎಪ್ಸಮ್ ಸಾಲ್ಟ್ ಅವಶ್ಯಕತೆ ಅರ್ಜೆಂಟಾಗಿತ್ತು, ಅದಕ್ಕೆ ಕೊಡ್ತಾಯಿದ್ದೀನಿ ಕನಕಾಂಬರ ಗಿಡಗಳಿಗೆ. ಇದನ್ನು ಕೊಡೋದ್ರಿಂದ ಎಲೆಗಳು ತುಂಬ ಚೆನ್ನಾಗಿ ಆಗ್ತವೆ ನೋಡಿ. ಈ ರೀತಿ ಬೆಳವಣಿಗೆ ಇಲ್ಲದ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಹಾಗಾಗಿ ಎಪ್ಸಮ್ ಸಾಲ್ಟನ್ನು, ಅದರಲ್ಲೂ ಕನಕಾಂಬರ ಗಿಡಗಳಿಗಂತೂ ಎಪ್ಸಮ್ ಸಾಲ್ಟ್ ತುಂಬ ಮಾಡಿಸಿದಂತಹ ಫರ್ಟಿಲೈಸರು. ನನ್ನ ಸಕ್ಯುಲೆಂಟ್ಸ್ಗಳು ಸ್ವಲ್ಪ ಕ್ಲೀನಾಗಿದೆ, ಸ್ವಲ್ಪ ಕ್ಲೀನಿಂಗ್ ನಡೀತಾ ಇದೆ. ಇವೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿರೋವಂಥದ್ದು, ಇವೆಲ್ಲ ಹಾಗೆ ಕೂತಿದ್ದಾವೆ, ಇನ್ನು ಕ್ಲೀನ್ ಆಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಒಳ್ಳೆ ತಾವರೆ ಹೂವಿನ ರೀತಿ ಕಾಣಿಸ್ತಾ ಇದೆ ಪಾಟ್ ಪೂರ. ಫರ್ಟಿಲೈಸರ್ನ ಕೊಟ್ಟ ಮೇಲೆ ಈ ರೀತಿ ಎಲ್ಲ ಗಿಡಗಳಿಗೂ ನೀರು ಹಾಕ್ತಾಯಿದ್ದೀನಿ. ಇದು ದೊಡ್ಡ ಗಿಡವನ್ನು ರಿಪೋರ್ಟ್ ಮಾಡ್ತಾ ಇರೋದು ನೋಡಿ, ಎಷ್ಟೊಂದು ಬೇರೆಲ್ಲ ಚೆನ್ನಾಗಿ ಬೆಳೆದಿದೆ ಅಂತ ನೋಡ್ಬೋದು. ದೊಡ್ಡ ಪಾಟಲ್ಲಿ ಹಾಕಿದ್ದೆ, ತುಂಬ ಬೇರು ಗ್ರೋತ್ ಆಗಿದೆ. ಹಾಗೆ ಇದರಲ್ಲಿ 2 ಗಿಡ ಇತ್ತು, ಅದರಿಂದ ಒಂದು ಗಿಡ ಚೆನ್ನಾಗಿ ನನಗೆ ಹೂವೇನು ಕೊಡ್ತಾ ಇರಲಿಲ್ಲ. ಇದು ಬಿಳಿ ದಾಸವಾಳ ಗಿಡ, ಇದು ಚೆನ್ನಾಗಿ ಹೂವು ಕೊಡ್ತಾ ಇರಲಿಲ್ಲ. ಅದಕ್ಕೆ ಇದನ್ನು ಬೇರೆ ರಿಪೋರ್ಟ್ ಮಾಡೋಣ ಅಂತ ಇದನ್ನು ಪಾಟ್ ಬದಲಾಯಿಸಿದೆ. ಬಟ್ ಎಷ್ಟು ಚೆನ್ನಾಗಿ ಬೇರಿನ ಬೆಳವಣಿಗೆ ಆಗಿದೆ, ಗಿಡ ಕೂಡ ಚೆನ್ನಾಗಿದೆ. ಇದನ್ನು ಅಷ್ಟು ಸುಲಭವಾಗಿ ಎಲ್ಲ ಬಿಡಿಸೋದಕ್ಕಾಗಲಿಲ್ಲ, ತುಂಬ ಹೆವಿ ಕೆಲಸ, ಹೆವಿ ಡ್ಯೂಟಿನ ತಗೊಳ್ತು. ಯಾಕೆಂದರೆ ತುಂಬ ಬೇರಿರೋದ್ರಿಂದ ಮಣ್ಣು ಅಷ್ಟು ಈಸಿಯಾಗಿ ಬಿಡಲ್ಲ. ಈಗ ಈ ಸಣ್ಣ ಸಣ್ಣ ಬಿಳಿ ಬೇರುಗಳನ್ನೆಲ್ಲ ಕಟ್ ಮಾಡಿ ನಂತರ ನಾನು ಈ ದೊಡ್ಡ ದಾಸವಾಳ ಗಿಡವನ್ನು ದೊಡ್ಡ ಅದರದ್ದೇ ಆದ ಪಾಟಿಗೆನೇ ರಿಪೋರ್ಟ್ ಮಾಡ್ತೇನೆ. ಆದರೆ ದೊಡ್ಡವನ್ನೆಲ್ಲ ರಿಪೋರ್ಟ್ ಮಾಡುವಾಗ ಈ ಥರ ಬಿಳಿ ಬೇರುಗಳಿರುತ್ತಲ್ಲ, ಇದನ್ನೆಲ್ಲ ತೆಗೆದುಬಿಡ್ಬೋದು. ಮದರ್ ರೂಟ್ ಮಾತ್ರ ಇಟ್ಕೊಂಡು ಈ ಬಿಳಿ ಬೇರುಗಳನ್ನ ತೆಗೆದುಬಿಟ್ಟು ನಾವು ರಿಪೋರ್ಟ್ ಮಾಡ್ಬೋದು. ಇದು ಬಿಡ್ತಾ ಇಲ್ಲ, ಈ ಥರ ಹಿಂಗೆ ಮಾಡಿದಾಗ ನೋಡಿ ಈ ಥರ ಬರುತ್ತೆ ನೋಡಿ, ಈ ಥರ ಬಿಳಿ ಬೇರುಗಳು ಹಿಂಗೆ ಬರ್ತವೆ. ಇವನ್ನೆಲ್ಲ ತೆಗೆದುಬಿಟ್ಟು ಮದರ್ ರೂಟ್ ಮಾತ್ರ ಬಿಟ್ಕೊಂಡು ನಾವು ರಿಪೋರ್ಟ್ ಕೆಲಸವನ್ನು ಮುಗಿಸ್ಕೊಳ್ಬೋದು. ಇದು ನೋಡಿ ಪಾಟ್ ತುಂಬ ಬೆಳೆದಿದೆ, ಒಳಗಡೆನೂ ಬೇರಿದೆ, ಹೊರಗಡೆನೂ ಸುತ್ತಲೂ ಬೇರಿದೆ. ಎಷ್ಟು ನೀಟಾಗಿ ಬೇರು ಚೆದರ್ಕೊಂಡು ಬೆಳೆದಿದೆ. ಬಳಸುವಂತಹ ಫರ್ಟಿಲೈಸರ್ಗಳು ಇಷ್ಟು ಒಳ್ಳೆಯ ಕೆಲಸವನ್ನು ಮಾಡುತ್ತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ನಾನು ಕೂಡ ನೋಡೋ ಆಸೆಯಿಂದ ಇಡೀ ಬೇರನ್ನು ನಾನು ಬೇರನ್ನು ಬದಲಾಯಿಸಿದ್ದೀನಿ, ಪಾಟಿಂದ ಬೇರನ್ನು ಮಣ್ಣಿಂದ ಬದಲಾಯಿಸಿದ್ದೀನಿ, ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇರುಗಳು ಚೆದ್ರಿಕೊಂಡು ಇಡೀ ಪಾಟ್ ತುಂಬ ಬೆಳೆದಿದೆ. ಗಿಡ ಕೂಡ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. ಇದರಿಂದ ಏನು ಗೊತ್ತಾಗುತ್ತೆ ಗೊತ್ತಾ, ನಾವು ಬಳಸುವಂಥ ಫರ್ಟಿಲೈಸರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ನಾನು ಆಸೆಗೋಸ್ಕರ ನೋಡೋಣ ಹೇಗಿರುತ್ತೆ ಒಂದು ಪಾಟ್ನಲ್ಲಿ ಒಂದು ಗಿಡದ ಬೆಳವಣಿಗೆ ಹೇಗಿರುತ್ತೆ ಅಂತ ನೋಡೋಣ ಅಂತ ನಾನು ಇದನ್ನು ಬಿಚ್ಚಿದೆ. ನಾನು ಇದರಲ್ಲೆಲ್ಲ ಬಳಸಿರೋಂತಹ ಕಾಯಿನ ಮೊಟ್ಟೆಗಳು ಎಷ್ಟು ಚೆನ್ನಾಗಿ ಬೇರೊಳಗಡೆ ಸೇರಿಕೊಂಡಿದೆ. ಹಾಗೆ ಬೇರಿನ ಪೂರ್ತಿ ಭಾಗ ಒದ್ದೆ ಆಗಿದೆ. ನೀರು ಇಡೀ ಪಾಟ್ ಪೂರ ನೀರು ಆರಾಮಾಗಿ ಹೋಗುತ್ತೆ. ಮಣ್ಣು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ, ಮಣ್ಣು ಕೂಡ ಎಷ್ಟು ಸಾಫ್ಟಾಗಿದೆ. ಇದನ್ನೆಲ್ಲ ನೋಡುವಾಗ ನಾವು ಮಾಡೋ ಕೆಲಸ ಕರೆಕ್ಟಾಗಿದೆ, ನಾವು ರಿಪೋರ್ಟ್ ಮಾಡೋ ರೀತಿ ಕರೆಕ್ಟಾಗಿದೆ. ನಮಗೆ ಈ ಥರ ವರ್ಷಾನುಗಟ್ಟಲೆ ನಂತರ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ರೂಟ್ ಡೆವಲಪ್ ಆಗಿದೆ ಅಂತೇಳಿ. ಹಾಗೆ ಸಣ್ಣ ಸಣ್ಣ ಬೇರುಗಳ ಬೆಳವಣಿಗೆ ಹೇಗಿರುತ್ತೆ ಅಂತ ನಾವು ಈ ರೀತಿ ದೊಡ್ಡದನ್ನು ನಮ್ಮ ಮನೆಯಲ್ಲೇ ಇರುವಂತಹ ಗಿಡಗಳನ್ನ ಬಿಡಿಸಿ ನೋಡಿದಾಗ ನಮಗೆ ಗಿಡಗಳ ಬೇರುಗಳ ಬೆಳವಣಿಗೆಯ ಬಗ್ಗೆ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಈಗ ನಾನು ಸಣ್ಣ ಸಣ್ಣ ಬೇರುಗಳನ್ನ ಕಟ್ ಮಾಡಿಬಿಟ್ಟು ದೊಡ್ಡ ಬೇರುಗಳನ್ನ ಮಾತ್ರ ಉಳಿಸಿ ನಾನು ರಿಪೋರ್ಟ್ ಮಾಡ್ತೇನೆ. ಇದನ್ನೇ ಸುಮಾರು ರಿಪೋರ್ಟಿಂಗ್ ಕೆಲಸ ಎಲ್ಲ ಮುಗಿಸಿ ಎಲ್ಲವನ್ನು ಕ್ಲೀನ್ ಮಾಡಿ ತೆಗೆದಿಟ್ಟು ಇವೆಲ್ಲ ರಿಪೋರ್ಟ್ ಮಾಡಿರೋ ಅಂಥವು ಎಲ್ಲವನ್ನು ಒಂದು ಕಡೆ ಇಟ್ಟಿದ್ವಿ. ಇವಕ್ಕೆಲ್ಲ ಜಾಗ ತೋರಿಸಿಲ್ಲ ಇನ್ನು. ಇವಕ್ಕೆಲ್ಲ ಒಂದು ಸ್ಟ್ಯಾಂಡ್ ಥರ ರೆಡಿ ಮಾಡಿ ಕೊಡಬೇಕು. ಮಧ್ಯಾಹ್ನ 3 ಗಂಟೆ ಆಯಿತು, ಸಾಕಾಯಿತು. ಈಗ ಮನೆಗೆ ಹೋಗ್ತಾಯಿದ್ವಿ. ಅಲ್ಲೂ ಕೂಡ ಸುಮಾರು ಜಾಗ ಕ್ಲೀನ್ ಆಯಿತು. ಇಲ್ಲೆಲ್ಲ ತುಂಬ ಮೂಟೆಗಳಲ್ಲಿ ಫರ್ಟಿಲೈಸರ್ ಮಣ್ಣು ಅಂತೆಲ್ಲ ಇಟ್ಬಿಟ್ಟಿದ್ವಿ, ಅದು ಕೂಡ ಕ್ಲೀನ್ ಆಯಿತು. ಎಲ್ಲವನ್ನು ನೀಟಾಗಿ ಏನು ಗುಡಿಸ್ಲಿಲ್ಲ, ಯಾಕೆಂದರೆ ಇದನ್ನೆಲ್ಲ ಚೇಂಜ್ ಮಾಡೋದಿದೆ. ಹಾಗಾಗಿ ಮತ್ತು ಟೈಮ್ ಆಯಿತು, ಸಾಕಾಯಿತು. ಮಣ್ಣಿನ ಕೆಲಸ ಮಾಡೋದ್ರಿಂದ ಸುಸ್ತಾಗೋದು ಸಹಜ. ಹಾಗಾಗಿ ಮನೆಗೆ ಹೋಗ್ತಾಯಿದ್ದೀನಿ ಈಗ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.